ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶೋಧ ಆರ್. ಸ್ನೇಹಿತರೆ, ಇವತ್ತು ಏನು ಟಾಪಿಕ್ ತಗೊಂಡು ಬಂದಿದ್ದೀನಿ ಅಂದರೆ, ಉತ್ತಮವಾದಂತಹ ನಿದ್ರೆಯನ್ನು ಮಾಡೋದಕ್ಕೆ 5 ಬೆಸ್ಟ್ ಸಲಹೆಗಳನ್ನ ತಗೊಂಡು ಬಂದಿದ್ದೀನಿ. ಸ್ನೇಹಿತರೆ, ತುಂಬ ಜನ ಈ ನಿದ್ರೆ ಇಲ್ದೇ ತುಂಬ ಒದ್ದಾಡ್ತಾರೆ, ಮಾತ್ರೆ ತಗೊಳ್ತಾರೆ, ಕಾಲಿಗೆ ಎಣ್ಣೆ ತಿಕ್ಕೊಳ್ತಾರೆ, ತಲೆಗೆ ಎಣ್ಣೆ ಹಾಕ್ಕೊಳ್ತಾರೆ, ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ನನ್ನ ದೇಹನ, ನನ್ನ ಮನಸ್ಥಿತಿನ ಸರಿಯಾದ ರೀತಿಯಲ್ಲಿ ಇಟ್ಕೊಂಡ್ರೆ ಕ್ರಮಬದ್ಧವಾಗಿ ಸರಿಯಾಗಿ ನಿದ್ದೆ ಮಾಡ್ಬೋದಂತ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಈ ನಿದ್ದೆನ ಮಾಡೋದಕ್ಕೆ ನಾನು ಒಂದು ಬೆಸ್ಟ್ ಬೋನಸ್ ಟಿಪ್ಪನ್ನ ನಿಮ್ಮ ಮುಂದೆ ಹೇಳ್ತೀನಿ. ಹಾಗಾಗಿ ನಿಮ್ಮ ಉಲ್ಲಾಸಕರವಾದಂತಹ ನಿದ್ದೆ, ನಿಮ್ಮ ನಿದ್ದೆಯನ್ನು ಸಾಗಿಸಲು ಒಂದು ಒಳ್ಳೆ ಪರಿಣಾಮಕಾರಿಯಾಗ್ತಕ್ಕಂತಹ 5 ಸಲಹೆಗಳನ್ನ ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ. ನಿದ್ರಾಹೀನತೆಯ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಇಂದಿನ ಜಗತ್ತಿನಲ್ಲಿ ಈ ನಿದ್ರಾಯಿಂದ ಸಾಮಾನ್ಯ ಹೋರಾಟ ಅನ್ನೋ ಮಾತೆ ಎಲ್ಲರೂ ಒಪ್ಕೊಳ್ತಕ್ಕಂತಹದ್ದು. ಈ ಕಳಪೆ ನಿದ್ದೆಯಿಂದ ನಮ್ಮ ದೇಹದ ಮನಸ್ಥಿತಿ, ನಮ್ಮ ಆರೋಗ್ಯ, ನಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎಲ್ಲವೂ ಕೂಡ ಕುಂಠಿತ ಆಗ್ತಾ ಬರುತ್ತೆ. ಸೊ ನಮ್ಮ ಆಲ್ಮೋಸ್ಟ್ ಒಟ್ಟಾರೆಯಾಗಿ ಉತ್ತಮವಾದಂತಹ, ನಾನು ಯಾವ್ಯಾವ ವಯಸ್ಸಿನಲ್ಲಿ ಸರಿಯಾದ ರೀತಿ ನಿದ್ದೆ ಮಾಡಿದಾಗ ಯಾವುದೇ ರೀತಿ ಕೆಲಸವನ್ನು ಕೈಗೊಂಡ್ರೂ ಕೂಡ ನೀವು ಒಂದು ಒಳ್ಳೆ ರೀತಿ ಆ ಕೆಲಸದಲ್ಲಿ ಸಕ್ಸಸ್ನ ಕಾಣಬಹುದು. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಈ ನಿದ್ರೆಗೆ ಹೆಚ್ಚಿನ ಆದ್ಯತೆ ಕೊಡಿ ಅಂತ ಹೇಳ್ತಾ, ನನ್ನ ಬೆಸ್ಟ್ ಮೊದಲನೇ ಸಲಹೆ ಏನಂತ ಅಂದರೆ, ನಿಮ್ಮ ದಿನಚರಿ ಅಂದರೆ ನಿಮ್ಮ ದಿನದ ದಿನಚರಿ ಹೇಗಿರುತ್ತೋ ಹಾಗೆ ನಿಮ್ಮ ನಿದ್ರೆಯ ದಿನಚರಿ ವೈಡ್ರಮನ್ನು ಒಂದು ದಿನಚರಿ ಹಾಗೆ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂದರೆ ಸಮಯವನ್ನು, ಒಂದು ಪರ್ಫೆಕ್ಟ್ ಸಮಯವನ್ನು ಫಿಕ್ಸ್ ಮಾಡ್ಕೊಳ್ಳಿ. ನೀವು ಮಲಗೋಕ್ಕಿಂತ ಮುಂಚೆ ಒಂದು ಬೆಚ್ಚಗಿನ ಸ್ನಾನ ಆಗಿರ್ಬೋದು, ಅಥವಾ ಮಲಗೋಕ್ಕಿಂತ ಮುಂಚೆ ಒಂದು ಲೋಟ ಹಾಲಾಗಿರ್ಬೋದು, ಈ ಥರ ತಗೊಳ್ಳೋದಾಗಿರ್ಬೋದು. ಹೀಗೆ ಮಾಡೋದ್ರಿಂದ ನಿಮ್ಮ ಯಾವುದೇ ರೀತಿ ಟೆನ್ಷನ್ ಬೇಡ. ನೀವು ಮಾಡಿರ್ತಕ್ಕಂತಹ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಟೆನ್ಷನ್ ಬೇಡ. ಆರಾಮ್ಸೆ ಒಂದು ಚೇರ್ ಮೇಲೆ ಅಥವಾ ಕುರ್ಚಿ, ಸೋಫಾ ಮೇಲೆ ಕೂತು ನಿಮ್ಮ ಎಲ್ಲ ರಿಲ್ಯಾಕ್ಸೇಷನ್, ಎಲ್ಲ ಥಾಟ್ಸ್ಗಳನ್ನ ತೆಗೆದುಹಾಕಿ ತುಂಬ ರಿಲ್ಯಾಕ್ಸ್ ಆಗಿ ಸ್ನೇಹಿತರೆ ಒಂದು ಸ್ಲೀಪ್ ರಿದಮ್ನ ಮಾಡ್ಕೊಳ್ಳಿ. ಅಂದರೆ ಓದೋದು, ಒಂದು ಒಳ್ಳೆ ಪಾಸಿಟಿವ್ನೆಸ್ ಬರ್ತಕ್ಕಂತಹ ವಿಡಿಯೋಸ್ ನೋಡೋದಾಗಿರ್ಬೋದು, ಓದೋದಾಗಿರ್ಬೋದು, ಅಥವಾ ಧ್ಯಾನ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಈ ಥರದಲ್ಲಿ ತೊಡಗಿಸ್ಕೊಂಡಾಗ ಒಂದು ಒಳ್ಳೆ ರೀತಿ ನಿಮಗೆ ನಿದ್ದೆ ಬರುತ್ತೆ. ದೇಹ ಮನಸ್ಸು ಸಮಸ್ಥಿತಿಯಲ್ಲಿದ್ದಾಗ, ಯಾವುದೇ ರೀತಿ ಯೋಚನೆಗಳು ನಿಮ್ಮ ತಲೆಯಲ್ಲಿ ಇದ್ದಾಗ ಯಾವುದೇ ಕಾರಣಕ್ಕೂ ನಿದ್ದೆಯಿಂದ ನಾವು ಹೊರಗೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಒಂದು ದಿನಚರಿಯನ್ನು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಸರಿಯಾದ ರೀತಿ ನಿದ್ರೆ ಬರದೇ ಇರೋದ್ರಿಂದ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಈ ಶುಗರ್ ಆಗಿರ್ಬೋದು, ಈ ಥರ ನಾನಾ ರೀತಿ ಕಾಯಿಲೆಗಳು ನಿಮಗೆ ಬಂದಾಗುತ್ತವೆ. ಈ ನಿದ್ರೆಯಿಂದೇ ಮೇನ್ ಪ್ರಾಬ್ಲಮ್ ಆಗಿ ನಮ್ಮ ಮನಸ್ಥಿತಿಯಿಂದ ಸರಿ ಇಲ್ಲದೆ ಹೋದಾಗ ಎಲ್ಲ ಕಾಯಿಲೆಗಳು ಬರಹ ಅಂಥದ್ದೇ ಸಹಜ ಸ್ನೇಹಿತರೆ. ಇದು ಒಂದು ನಿದ್ರೆ ಬರೋದು ಒಂದು ದೊಡ್ಡ ಕಾಯಿಲೆನೇ ಅಂತಲೇ ಹೇಳ್ಬೋದು. ನನ್ನ ಒಂದು ಸೆಕೆಂಡ್ ಸಲಹೆ ಏನಂತ ಅಂದರೆ, ನೀವು ಮಲಗ್ತಕ್ಕಂತಹ ಕೋಣೆ ಅಥವಾ ರೂಮ್ನನ್ನು ತುಂಬ ಶಾಂತವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಕೆಲವ್ರಿಗೆ ಗಾಳಿ ಇದ್ರೆ ನಿದ್ದೆ ಬರುತ್ತೆ, ಅಥವಾ ಕೆಲವ್ರಿಗೆ ಗಾಳಿ ಅಂದರೆ ಇಡೀ ನೈಟ್ ಫ್ಯಾನ್ ಹಾಕೊಳ್ಬೇಡಿ. ಫ್ಯಾನಿಂದ ಎಷ್ಟು ಹಾನಿಕರ ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಆದಷ್ಟು ಈ ಕಿಟಕಿ ಬೆಳಕು ಇದ್ದರೆ ಕೆಲವರು ನಿದ್ದೆ ಮಾಡ್ತಾರೆ. ಈ ಥರ ತಂಪಾದಂತಹ ವಾತಾವರಣವನ್ನು ನಿಮ್ಮ ರೂಮ್ನಲ್ಲಿ ಸೃಷ್ಟಿ ಮಾಡ್ಕೊಳ್ಳಿ. ಅದು ಬಿಟ್ಟು ಲಕ್ಷಾಂತರ ರೂಪಾಯಿ ಇವತ್ತಿನ ಬೆಲೆ, ಎಲ್ಲ ವಸ್ತುವಿನ ಬೆಲೆ ಗಗನಕ್ಕೇರಿದೆ. ರೂಮ್ಗೆ ಡೆಕೋರೇಷನ್ಸು, ಲೈಟಿಂಗ್ಸು, ಈ ಥರದ್ದೆಲ್ಲ ಬಿಟ್ಬಿಡಿ ಸ್ನೇಹಿತರೆ. ಯಾಕಂದರೆ ನಮ್ಮ ನ್ಯಾಚುರಲ್ ಏನಿದೆ, ಹಿಂದಿನ ಕಾಲದಲ್ಲಿ ಏನೂ ಇರ್ತಿರ್ಲಿಲ್ಲ ಸ್ನೇಹಿತರೆ. ಆಚೆ ಬಂದು ಮಲಗ್ತಿದ್ರು, ಎಷ್ಟು ಆರೋಗ್ಯವಾಗಿರ್ತಿದ್ರಲ್ವಾ. ಇವತ್ತು ನಮಗೆ ಏನೇ ಎಲ್ಲ ಸ್ಪೆಷಲಿಟೀಸ್ ಐತೆ, ಬಟ್ ನಮ್ಮ ಮನಸ್ಥಿತಿ, ಆರೋಗ್ಯನ ನಾವು ಹೇಗೆ ಆರೋಗ್ಯನ ಕಾಪಾಡ್ಕೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ. 30 ವರ್ಷ 40 ವರ್ಷಕ್ಕೇ ಆರೋಗ್ಯ ಸರಿ ಇಲ್ಲ, ಹಾರ್ಟ್ ಪ್ರಾಬ್ಲಮ್, BP ಇದೆ, ಶುಗರ್ ಇದೆ, ಮತ್ತೊಂದಿದೆ ಅಂತ ನೆಗೆದು ಬಿದ್ದು ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಒಂದು ಜೀವನವನ್ನು ಒಂದು ಚೌಕಟ್ಟಾಗಿ ಇದ್ದಷ್ಟಲ್ಲಿ ಒಂದು ಒಳ್ಳೆ ರೀತಿ ನಿಮ್ಮ ರೂಮ್ನ ಶಾಂತವಾಗಿ, ಕಿಟಕಿ ಬೆಳಕಿನ ವಾತಾವರಣವನ್ನು, ಉಷ್ಣಾಂಶವನ್ನು ಅದಕ್ಕೆ ಗಮನ ಕೊಡ್ತಾ ಇದ್ದರೆ ನಿಮ್ಮ ರೂಮ್ ಮಲ್ಕೊಳ್ತಕ್ಕಂಥ ರೂಮ್ ಆದಷ್ಟು ಪಾಸಿಟಿವ್ ಆಗಿರಲಿ ಸ್ನೇಹಿತರೆ.
ನೆಕ್ಸ್ಟ್ ಮೂರನೇ ಸಲಹೆ ಏನಂತ ಅಂದರೆ ತಡರಾತ್ರಿ ಊಟವನ್ನು ಮಾಡೋದನ್ನು ನಿಲ್ಲಿಸಿ ಸ್ನೇಹಿತರೆ. ಆದಷ್ಟು 8 ಗಂಟೆ ಒಳಗಡೆನೆ ಊಟ ಮಾಡಿ. ಅದು ಸಾಗಲ್ಲ ಅಂದರೆ ಆದಷ್ಟು 9 ಗಂಟೆ ಒಳಗಡೆ ಊಟವನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ತಡರಾತ್ರಿ ಊಟ ಮಾಡೋದು ಅದು ಅಜೀರ್ಣಕ್ಕೆ ತೊಂದರೆ ಆಗೋದು ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಊಟನ ಆದಷ್ಟು ಇನ್ನು 4 ತುತ್ತು ಇದೆ ಅನ್ನೋ ಹಾಗಲೇ ಬಿಟ್ಬಿಡಿ. ಅದನ್ನು 1 ಲೋಟ ಮಲಗೋಕ್ಕಿಂತ ಮುಂಚೆ 1 ಲೋಟ ಹಾಲನ್ನು ಕುಡೀರಿ, ತುಂಬ ಚೆನ್ನಾಗಿ ನಿದ್ರೆ ಬರುತ್ತೆ. ಸೊ ಇದೆಲ್ಲ ಮಾಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ನಿದ್ರೆ ಬರುತ್ತೆ. ಮತ್ತು ಈ ಮಲಗೋಕ್ಕಿಂತ ಮುಂಚೆ ಈ ಕೆಫಿನ್, ಆಲ್ಕೋಹಾಲು ಈ ಥರದ್ದು ಯಾವುದನ್ನು ಸೇವನೆ ಮಾಡಬೇಡಿ ಸ್ನೇಹಿತರೆ. ಮತ್ತು ಹೆಚ್ಚಿನದಾಗಿ ಫೋನ್ಗೆ ದಾಸರಾಗ್ಬಿಡ್ತೀವಿ ಸ್ನೇಹಿತರೆ. ಯಾಕಂದರೆ ಇವತ್ತು ಫೋನಲ್ಲಿ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂದರೆ ಇಂಥ ನಾನು ಕೊಡ್ತಕ್ಕಂತಹ ಒಂದು ಒಳ್ಳೆ ಮಾಹಿತಿಗಳನ್ನ ಒಂದು 5 ನಿಮಿಷ 10 ನಿಮಿಷ ಜನಕ್ಕೆ ಕೇಳ್ತಕ್ಕಂಥ ಪೇಷನ್ಸ್ ಇಲ್ಲ ಸ್ನೇಹಿತರೆ. ಯಾಕಂದರೆ ಇಂಥ ಒಂದೊಂದು ವಿಚಾರಗಳು ಗೊತ್ತಾದಾಗ ಅವರ ಆರೋಗ್ಯ, ಅವರ ಜೀವನದ ಸಕ್ಸಸ್ಸನ್ನು ಕಾಣ್ಕೊಳ್ಬಹುದು. ಹಾಗಾಗಿ ಈ ಫೋನಿಂದ ಮಲಗೋಕ್ಕಿಂತ 1 ಗಂಟೆ ಮುಂಚೆ ಈ ಫೋನ್ನಿಂದ ದೂರ ಇರಿ ಸ್ನೇಹಿತರೆ. ಈ ನೆಟ್ವರ್ಕ್, ಈ ಗ್ಯಾಜೆಟ್ಗಳಿಂದ ದೂರ ಇರಿ. ಮನೆಯವರೆಲ್ಲ ಇದಕ್ಕೆ ಸಪೋರ್ಟಿವ್ ಆಗಿರಬೇಕು. ಈ ಮಲಗೋಕ್ಕಿಂತ ಮುಂಚೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಬೇಡ, ಯಾವುದೇ ರೀತಿ ಮೈಂಡ್ಗೆ ಸ್ಟ್ರೆಸ್ ಬೇಡ ಆ್ಯಂಡ್ ದೇಹಕ್ಕೆ ಸ್ಟ್ರೆಸ್ ಬೇಡ. ತುಂಬ ಕಾಮಾಗಿ ಯಾವುದೇ ವಿಚಾರನ ನೀನು ತೊಗೊಳ್ಬೇಡಿ. ಆ ಕೆಲಸ ಆಗಲಿಲ್ವಾ, ನೆಕ್ಸ್ಟ್ ಆ ಕೆಲಸಕ್ಕೆ ನಾನು ಬೆಳಗ್ಗೆ ಎದ್ದು ಏನು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು, ನಾನು ಏನು ಮಾಡಿದ್ರೆ ಆ ಕೆಲಸ ನನ್ನ ಕೈ ಹಿಡಿಯುತ್ತೆ. ಪರಿಶ್ರಮ ಪಡಿ ಸ್ನೇಹಿತರೆ. ಇವತ್ತಿನ ಪ್ರಪಂಚದಲ್ಲಿ ಭಗವಂತ ನಾವು ಕಷ್ಟಪಟ್ಟರೆ ಅದಕ್ಕೆ ಪ್ರತಿಫಲ ಒಂದಲ್ಲ ಒಂದು ದಿನ ಕೈ ಹಿಡಿತಾನೆ. ಅದಕ್ಕೆ ನಮ್ಮ ಪ್ರಯತ್ನ ಜೊತೆಗಿರಬೇಕು. ಹಾಗಾಗಿ ನೀವು ಮಾಡಿರ್ತಕ್ಕಂಥ ಕೆಲಸ ಸಕ್ಸಸ್ ಆಗಲಿಲ್ವಾ, ನಿಮ್ಮ ಬಿಸ್ನೆಸ್ ಆಗಲಿಲ್ವಾ, ನಿಮ್ಮ ವ್ಯಾಪಾರ ಆಗಲಿಲ್ವಾ, ಮತ್ತೊಂದು ಏನೋ ಕೆಲಸ ಆಗಲಿಲ್ವಾ, ಬಿಟ್ಬಿಡಿ. ನೆಕ್ಸ್ಟ್ ನಾಳೆ ದಿನ ಏನು ಮಾಡ್ಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡು ಒಂದು ಚಾರ್ಟ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ 4th ಸಲಹೆ ಏನಂತಂದರೆ ಈ ಬೆಳಗ್ಗೆ ಎದ್ದು ಈ ವ್ಯಾಯಾಮ, ಮೆಡಿಟೇಷನ್, ಧ್ಯಾನ ಈ ಥರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಅದೊಂದು ಅಭ್ಯಾಸ ಆಗೋಗುತ್ತೆ. ನಿಮ್ಮ ಮೈಂಡ್ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಬರೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ನಿಮ್ಮ ಮನಸ್ಥಿತಿ ಸಮರೀತಿಯಲ್ಲಿರುತ್ತೆ. ಸೊ ಅತಿಯಾಗಿ ಒತ್ತಡದಿಂದ ದೇಹಕ್ಕೆ ಹಿಂಸೆ ಕೊಟ್ಟು ಈ ವ್ಯಾಯಾಮ ಆಗಲಿ ವಾಕಿಂಗ್ ಆಗಲಿ ಮಾಡೋಕ್ಕೆ ಹೋಗ್ಬಿಡಿ. ಆದಷ್ಟು ಸ್ವಲ್ಪ ಸಂಜೆ ಟೈಮ್ ಲೈಟಾಗಿ ಮಾಡಿ. ಅತಿಯಾದ ಪ್ರೆಸರ್ನೆಸ್ ದೇಹಕ್ಕೆ ಮಾನಸಿಕವಾಗಿ ತುಂಬ ಅನಾರೋಗ್ಯವಾಗಿ ಪರಿಣಾಮ ಬೀರುತ್ತೆ. ತುಂಬ ಸ್ಟ್ರೆಸ್ಗೂ ಕೂಡ ಅದು ಒಂದು ಕಾರಣ ಆಗುತ್ತೆ ಸ್ನೇಹಿತರೆ. ಸೊ ಈ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಟೋಟಲಿ ಆಗಿ ಹೇಳಬೇಕಂತ ಅಂದರೆ ನಿಮ್ಮ ದೇಹಕ್ಕೆ, ನಿಮ್ಮ ಮಾನಸಿಕವಾಗಿ ತುಂಬ ವ್ಯಾಯಾಮ, ಈ ಮೆಡಿಟೇಷನ್, ಧ್ಯಾನ ಈ ಥರ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಸ್ನೇಹಿತರೆ, ನಿಮ್ಮ ದೇಹಕ್ಕಾಗಲಿ ನಿಮ್ಮ ಮಾನಸಿಕ ಸ್ಥಿತಿಗಾಗಲಿ. ಕೊನೆಯದಾಗಿ 5th ಪಾಯಿಂಟ್ ಅಂದರೆ ಸಲಹೆ ಏನಂತ ಅಂದರೆ ನಿಮಗೆ ಇಷ್ಟೆಲ್ಲ ನಾನು ಮಾಡಿದ್ರೂ ನನಗೆ ನಿದ್ರೆ ಬರ್ತಿಲ್ಲ ಅಂತ ಅಂದಾಗ ದಯವಿಟ್ಟು ಹೋಗಿ ವೈದ್ಯರನ್ನ ಸಂಪರ್ಕಿಸಿ. ಯಾಕಂದರೆ ನಿಮ್ಮ ದೇಹದಲ್ಲಿ ಏನೋ ಒಂದು ಕೊರತೆ ಆಗಿರುತ್ತೆ. ಯಾಕಂದರೆ ದಯವಿಟ್ಟು ಸ್ನೇಹಿತರೆ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಷಯನ. ಯಾಕಂದರೆ ಇಂಥದ್ದೊಂದು ಒಳ್ಳೊಳ್ಳೆ ಮಾಹಿತಿನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಪ್ರತಿದಿನ. ಸೊ ಇಷ್ಟು ನೀವು ನಾನು ಹೇಳಿದಂತಹ, ನಾನು ಇಲ್ಲಿ ಕುತ್ಕೊಂಡು ಹೇಳುವುದು ಸುಲಭ, ಆದರೆ ಅದನ್ನು ನೀವು ಕ್ರಮಬದ್ಧವಾಗಿ ಪಾಲಿಸಿದ್ದೆ ಅದರಲ್ಲಿ ಖಂಡಿತವಾಗಿಯೂ ಕೂಡ ನಾನು ಹೇಳ್ತಕ್ಕಂಥ ವಿಷಯಗಳು ಸಕ್ಸಸ್ ಆಗುತ್ತೆ. ಇಷ್ಟೆಲ್ಲ ಮಾಡಿದ್ರೂ ನಿಮಗೆ ನಿದ್ರೆ ಬರಲಿಲ್ಲ ಅಂತ ಅಂದರೆ ನಿಮ್ಮ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ ಸ್ನೇಹಿತರೆ. ಅದು ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ಅಥವಾ ನಾನು ಹೇಳ್ತಕ್ಕಂಥ ಮಾನಸಿಕ ಸ್ಥಿತಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ನಾನು ಹೇಳಿದೆ, ನೀವು ಏನಾದರೂ ಆಗಿರಲಿ ಸ್ನೇಹಿತರೆ, ಆ ಪಾಸಿಟಿವ್ನೆಸ್ ತೊಗೊಂಡು ದಯವಿಟ್ಟು ಈ ನೆಗೆಟಿವಿಟಿನ ದೂರ ಇರಿ ಸ್ನೇಹಿತರೆ. ಯಾಕಂದರೆ ಇದು ನಿಮ್ಮ ನಿದ್ರೆಯನ್ನು ಹಾಳು ಮಾಡುತ್ತೆ, ನಿಮ್ಮ ಮಾನಸಿಕ ಸ್ಥಿತಿಯನ್ನು ಹಾಳು ಮಾಡುತ್ತೆ, ನಿಮ್ಮ ದೇಹವನ್ನು ಹಾಳು ಮಾಡುತ್ತೆ. ಇಷ್ಟೆಲ್ಲ ಆಗೋದು ನಿಮ್ಮ ಆರೋಗ್ಯ, ನಿಮ್ಮ ದೇವರು ಕೊಟ್ಟಿರ್ತಕ್ಕಂಥ ಒಂದು ಜೀವದ ಮೇಲೆ ಅಲ್ವಾ. ಸೊ ಹಾಗಾಗಿ ನಿಮ್ಗೆ ಇಷ್ಟೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಅಂದಾಗ, ಅದು ಸಕ್ಸಸ್ ಆಗಲಿಲ್ಲ ಅಂದಾಗ ದಯವಿಟ್ಟು ಹೋಗಿ ನಿಮ್ಮ ಹತ್ತಿರದ ವೈದ್ಯರನ್ನೊಮ್ಮೆ ಸಂಪರ್ಕ ಮಾಡಿ ಅವ್ರು ಕೊಡ್ತಕ್ಕಂಥ ಸಲಹೆಗಳನ್ನೊಮ್ಮೆ ನೀವು ಅನುಸರಿಸಿ. ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ತೊಗೊಳ್ಬೇಡಿ ಸ್ನೇಹಿತರೆ. ಅದು ತುಂಬ ಹಾನಿಕರ. ಆ ಕ್ಷಣಕ್ಕೆ ಮಾತ್ರ ಸ್ವರ್ಗ, ಬಟ್ ಅದು ನಿಜವಾಗ್ಲೂ ಹಾನಿಕರ. ನಾನು ಹೇಳ್ತಕ್ಕಂಥ ನ್ಯಾಚುರಲಿ ಟಿಪ್ಸ್ನ ನೀವು ಕ್ರಮಬದ್ಧವಾಗಿ ಅನುಸರಿಸಿದ್ದೆ ಆದಲ್ಲಿ ಪ್ರತಿದಿನ ಆ ಟೈಮಿಂಗ್ಸ್ಗೆ ನೀವು ತುಂಬ ಚೆನ್ನಾಗಿ ನಿದ್ರೆ ಮಾಡ್ತೀರಾ ಸ್ನೇಹಿತರೆ. ಸೊ ನಾನೊಂದು ಬೆಸ್ಟ್ ಒಂದು ಬೋನಸ್ ಟಿಪ್ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ ಸ್ನೇಹಿತರೆ. ಸೊ ಬನ್ನಿ ಹೇಳೋಣ. ಸೊ ನೀವು ಮಲಗುವಾಗ ಸ್ನೇಹಿತರೆ ಫುಲ್ಲು ನೀವು ಬೆಡ್ ಮೇಲೆ ಶವಾಸನದ ಮೇಲೆ ಮಲಗಿಬಿಡಿ. ನಿಮ್ಮ ಮನಸ್ಸಲ್ಲಿ ನೀವು ಫೀಲ್ ಮಾಡ್ಕೊಳ್ಳಿ,
ಏನಂದರೆ ನಾನು ಸತ್ತೋಗ್ಬಿಟ್ಟಿದ್ದೀನಿ, ನಾನು ಇವಾಗ ಮಲಗ್ತಾ ಇದ್ದೀನಿ, ನನಗೆ ಯಾವ ಯೋಚನೆನೂ ಇಲ್ಲ, ಬಿಸ್ನೆಸ್ ಆಗಲಿಲ್ಲ, ವ್ಯಾಪಾರ ಆಗಲಿಲ್ಲ, ನಾಳೆ ನಾನು ಬದುಕಿದ್ರೆ ಅದು ಆಗತ್ತೆ, ಅದಕ್ಕೆ ನಾನು ಏನು ಮಾಡಬೇಕು ನಾಳೆ ನೋಡ್ಕೊಳ್ಳೋಣ. ಹಿಂದೆ ನೀವು ಆ ಟೈಮಿಂಗ್ಸಲ್ಲಿ ಫಿಕ್ಸ್ ಮಾಡಿ ಇಟ್ಕೊಂಡಿರಿ, ಬಟ್ ನೀವು ಮಲಗುವಾಗ ನಾನು ಫುಲ್ ಶವಾಸನ ಅಂತಲೇ ನಿಮಗೆ ಗೊತ್ತಿದೆ ಸ್ನೇಹಿತರೆ. ಶವಾಸನದಲ್ಲಿ ಮಲಗಿಬಿಡಿ. ಮಲಗಿದಾಗ ಫಸ್ಟು ನಿಮ್ಮ ಕಾಲನ್ನು ನೋಡಿ, ಕಣ್ಣು ಮುಚ್ಚಿ, ಕಣ್ಣು ಬಿಡೋದಲ್ಲ, ಕಣ್ಣು ಮುಚ್ಚಿ ನಿಮ್ಮ ಕಾಲನ್ನು ನೋಡಿ. ಕಾಲು ನೋಡಿ, ನನ್ನ ಕಾಲು ತುಂಬ ಚೆನ್ನಾಗಿದೆ, ತುಂಬ ಆರೋಗ್ಯವಾಗಿದೆ, ನನ್ನ ಬೆರಳುಗಳು ತುಂಬ ಆರೋಗ್ಯವಾಗಿವೆ, ವಿಶ್ರಾಂತಿ ಪಡೀತಿದ್ದಾವೆ. ಸೊ ಅಲ್ಲಿಂದ ಮಂಡಿಗೆ ಬನ್ನಿ. ನನ್ನ ಮಂಡಿ ತುಂಬ ಆರೋಗ್ಯವಾಗಿದೆ, ಯಾವುದೇ ನೋವಿಲ್ಲ, ವಿಶ್ರಾಂತಿಯನ್ನು ಪಡೀತಿದೆ. ನೆಕ್ಸ್ಟ್ ಕೈಗೆ ಬನ್ನಿ. ನನ್ನ ಕೈ ರಿಲ್ಯಾಕ್ಸೇಷನ್ ಆಗ್ತಾ ಇದೆ, ನಿದ್ರೆ ಮಾಡ್ತಿದೆ, ವಿಶ್ರಾಂತಿ ಮಾಡ್ತಿದೆ ಅಂತ ಬನ್ನಿ. ನೆಕ್ಸ್ಟ್ ತಲೆಗೆ ಬನ್ನಿ. ನನ್ನ ತಲೆ ತುಂಬ ಚೆನ್ನಾಗಿದೆ, ನನ್ನ ತಲೆ ಹೇರ್ ತುಂಬ ಗ್ರೋ ಆಗ್ತಿದೆ, ತುಂಬ ಚೆನ್ನಾಗಿದೆ, ವಿಶ್ರಾಂತಿಯನ್ನು ಪಡೀತಿದೆ. ನನ್ನ ಕಣ್ಣು ತುಂಬ ರಿಲ್ಯಾಕ್ಸ್ ಆಗಿದೆ, ನಿದ್ರೆ ಮಾಡ್ತಿದೆ, ತುಂಬ ವಿಶ್ರಾಂತಿಯನ್ನು ತಗೊಂಡು ನಿದ್ರೆ ಮಾಡ್ತಿದೆ. ಹೀಗೆ ನಿಮ್ಮ ನನ್ನ ಕಿವಿ ಏನು ಕೇಳಿಸ್ತಿಲ್ಲ, ನಾನು ನಿದ್ರೆ ಮಾಡ್ತಾ ಇದ್ದೀನಿ, ವಿಶ್ರಾಂತಿ ಮಾಡ್ತಾ ಇದ್ದೀನಿ. ಹೀಗೆ ನಿಮ್ಮ ಪ್ರತಿಯೊಂದು ದೇಹವನ್ನು ಈ ಥರ ಇಮ್ಯಾಜ್ ಮಾಡ್ಕೊಳ್ತಾ ಬನ್ನಿ. ಇಷ್ಟು ನಾನು ಫಾಸ್ಟಾಗಿ ಹೇಳಿದ್ದೀನಿ. ಇಷ್ಟು ನೀವು ಕಾಲಿಂದ ತಲೆವರೆಗೂ ಬರೋ ಅಷ್ಟರಲ್ಲಿ ಆಲ್ರೆಡಿ 5 ರಿಂದ 10 ನಿಮಿಷ ಆಗೋಗಿರುತ್ತೆ. ಆ 10 ನಿಮಿಷದೊಳಗೆ ನಿಮ್ಮ ಮನಸ್ಸನ್ನು ನೀವು ಡೈವರ್ಟ್ ಮಾಡ್ತಿದ್ದೀರಾ, ಕನ್ವರ್ಟ್ ಮಾಡ್ತಿಲ್ಲ ನಿಮ್ಮ ಮನಸ್ಸನ್ನು. ಓಕೆ, ನಿಮ್ಮ ಮನಸ್ಸನ್ನು ಡೈವರ್ಟ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮನಸ್ಸಿನ ನಿಮ್ಮ ದೇಹದ ಸ್ಥಿತಿಯನ್ನು ವರ್ಣಿಸ್ತಾ ಇದ್ದಾಗ ನಿಮ್ಮ ಮನಸ್ಸಿನ ಸ್ಥಿತಿ ಬೇರೆ ಕಡೆ ಡೈವರ್ಟ್ ಆಗ್ತಿದೆ. ಯಾವುದೇ ರೀತಿ ಬಿಸ್ನೆಸ್ ಆಗಿಲ್ಲ, ಕೆಲಸ ಆಗಿಲ್ಲ, ನಾನು ಕೊಂಡ್ಕೊಂಡಿರ್ತಕ್ಕಂಥ ಕೆಲಸ ಆಗಿಲ್ಲ ಅನ್ನೋ ಯೋಚನೆ ಬರ್ತಾ ಇಲ್ಲ. ಇಷ್ಟೆಲ್ಲ ಅನ್ನೋಷ್ಟರೊಳಗಡೆ ಹೊರಟು ಹೋಗಿರ್ತೀರ, ಸ್ಲೀಪ್ ಡೀಪ್ ಆಗಿ ಹೋಗಿರುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಮಾಡಿ ಸ್ನೇಹಿತರೆ, ಯಾವುದೇ ರೀತಿ ಪಾಸಿಟಿವ್ನೆಸ್ ಇಟ್ಕೊಂಡು ನೆಗೆಟಿವ್ ಥಾಟ್ಸ್ನ ಬಿಟ್ಟಾಕಿ ಶವಾಸನದಲ್ಲಿ ಮಲ್ಕೊಂಡು ಇಷ್ಟೆಲ್ಲ ವರ್ಣಿಸ್ತಾ ಹೋಗಿ ನೀವು ಗಾಢವಾದ ನಿದ್ರೆ ಹೋಗ್ತೀರಾ. ಬೆಳಗ್ಗೆ ಎದ್ದಾಗ ಏನೋ ಒಂಥರ ತುಂಬ ಚೆನ್ನಾಗಿ ಮನಸ್ಫೂರ್ತಿಯಾಗಿ ನಿದ್ದೆ ಮಾಡಿದಾಗ ಫ್ರೆಶ್ನೆಸ್, ಏನೋ ಒಂಥರ ಆಲಸ್ಯ ಇರಲ್ಲ ದೇಹದಲ್ಲಿ, ಏನೋ ಒಂದು ಮಾಡಬೇಕು ಹೊಸದಾಗಿ ಅಂತ ಅನಿಸ್ತಾ ಇರುತ್ತೆ. ನಾನು ಬದುಕಿದ್ದೀನಿ, ನಾನು ಮಲಗಿದ್ದೆ, ಬೆಳಿಗ್ಗೆ ಎದ್ದೆ, ನಾನು ಮಲಗಿದ್ದೆ, ಸತ್ತೋಗಿದ್ದೆ, ಎದ್ದಿದ್ದೀನಿ, ಏನಾದರೂ ಒಂದು ಮಾಡ್ಬೋದು, ದೇವರು ನನಗೆ ಒಂದೊಳ್ಳೆ ಗಿಫ್ಟ್ ಕೊಟ್ಟಿದ್ದೇನೆ ಅನ್ನೋ ಫೀಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿ ಆಲಸ್ಯ ಇಲ್ಲದೆ, ಯಾವುದೇ ರೀತಿ ಒತ್ತಡ ಇಲ್ಲದೆ, ಏನೇ ಸಮಸ್ಯೆ ಬಂದ್ರೂ ಕೂಡ ತುಂಬ ನಿರಾಂತಕವಾಗಿ ಆ ಸಮಸ್ಯೆನ ಬಗೆಹರಿಸ್ಬೋದು ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ಈ ಬೆಸ್ಟ್ ಸಲಹೆಗಳು ಆ್ಯಂಡ್ ಬೋನಸ್ ಟಿಪ್ಸ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸ್ನೇಹಿತರೆ. ಲೈಕ್ ಆಯ್ತಾ? ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಇಂಥದ್ದೊಂದು ಒಳ್ಳೆ ಪ್ರತಿದಿನ ನಿಮ್ಮ ಮುಂದೆ ವಿಷಯನ ತಗೊಂಡು ಬರ್ತೀನಿ. ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.